ಭೂಮಿ ಸಿಗುತ್ತೆ ಅಲ್ಲಿ ಮಾಡ್ತೀವಿ. ಈಗ ಸರ್ಕಾರನೇ ಕೊಟ್ಟಿದ್ದೀವಿ ಸಾಕು, ಸರ್ಕಾರದಲ್ಲೂ ಆಗ್ಬೋದು, ಖಾಸಗಿನೂ ಕೊಡ್ತೇವೆ. ಇನ್ನು 6 ಜಾಗನ ಆಯ್ಕೆ ಮಾಡಿದ್ದೇವೆ. 1 ಎಕರೆಗೆ ಲೀಜ್ ಅಮೌಂಟು 25,000. ಅದನ್ನ ಜಾಸ್ತಿ ಮಾಡಿ ಅಂತ ಕೇಳ್ತಾವ್ರು ನಮ್ಮ ರೈತರು. ಜಾಸ್ತಿ ಮಾಡೋದು ಕಷ್ಟ. 25,000 ಯೋ ನೀನು ಏನೇ, ನೀನು 1 ಎಕರೆಗೆ 25,000 ಉಳಿಸ್ತೀಯ? ನೀನು ರೈತ ಅಲ್ಲ ನೀನು? ಧನ್ಯವಾದಗಳು. ಇನ್ನು ಗದಗಿನ ಫಲಾನುಭವಿಗಳ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ನೇರ ಸಂವಾದ. ಗದಗನ್ನ ಟ್ಯೂನ್ ಮಾಡಬೇಕಾಗಿ ವಿನಂತಿ. ಗದಗ್ ಸರ್ ನಮಸ್ಕಾರ. ಗದಗಲ್ಲ? ಹೌದು ಸರ್. ಮಾತಾಡ್ರಿ ಸರ್, ಮಾತಾಡ್ರಿ ಕೇಳಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಈ ಯೋಜನೆ ಬಹಳ ದಿನದಿಂದ ಎಲ್ಲ ರೈತರ ಬೇಡಿಕೆಯಾಗಿತ್ತು. ತಾವು ಧೀಮಂತ ನಾಯಕರು ಹಾಗೂ ರೈತ ಪರ ಚಿಂತಕರಾಗಿರುವುದರಿಂದ ರಾತ್ರಿ ಹೊತ್ತು ರೈತರಿಗೆ ಅನಾನುಕೂಲ ತೊಂದರೆಯಾಗಿರುವುದರಿಂದ ಹಗಲು ಹೊತ್ತಿನಲ್ಲಿಯೇ ಈ ಒಂದು ಯೋಜನೆ ಮಾಡಿರುವುದರಿಂದ ನಮ್ಮ ಸರ್ಕಾರಕ್ಕೆ ಇಂಧನ ಸಚಿವರಾಗಿರ್ತಕ್ಕಂತಹ ಜಾರ್ಜ್ ಸಾಹೇಬ್ ಅವರಿಗೆ ನಮ್ಮ ಗದಗ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ರೈತರ ಪರವಾಗಿ ತಮ್ಮ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇನೆ. ಸಂಕನೂರ್ MLC ಸಂಕನೂರ್, ಇದು ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ? ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರಗಳು. ಸರ್ಗೆ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಂಧನ ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ 2019 ಈ ಕುಸುಮ ಯೋಜನೆ ಜಾರಿ ತಂದದ. ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿರಿ ಸರ್. ಆದ್ರೆ ಹಿಂದಿನ ಸರ್ಕಾರ ಮಾಡಿಲ್ಲ ಅಂತಲ್ಲ, ನೀವು ಯಾವುದೇ ಒಂದು ಯೋಜನೆ ಜಾರಿ ಅದು ಟೈಮ್ ತಗೊಂಡ ಸರ್. ಅವರು ಪ್ರಯತ್ನ ಮಾಡ್ಯಾರ. ಅದ್ರ ಭಾಗ್ಯ ಏನಪ್ಪಾ ಅಂದ್ರೆ ನಿಮ್ಮ ಅವಧಿಯೊಳಗೆ ಇದು ಜಾರಿ ಮಾಡಿರಿ, ಇಂಪ್ಲಿಮೆಂಟ್ ಮಾಡಿರಿ. ತುಂಬ ಹೃದಯದ ಅಭಿನಂದನೆಗಳನ್ನ ಸರ್ಕಾರಕ್ಕೆ, ನಿಮಗೆ ಮತ್ತು ಇಂಧನ ಸಚಿವರಿಗೆ ನಾ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅದನ್ನ ಜನಗಳಿಗೆ ಮೆಸೇಜ್ ಹೋಗ್ಬೇಕು ಸರಿಯಾಗಿ ರೀತಿಯಲ್ಲಿ. ಇಂದಿನ ಸರ್ಕಾರ ಪ್ರಯತ್ನನೇ ಮಾಡಲಿಲ್ಲ. ಹಂಗನ್ ಮಾಡಿ ಸರ್, ಮಾಡಿ ಸರ್. 2021 ಪ್ರಾರಂಭ ಆಯ್ತು ಸರ್. ನಮ್ದು ಕೇಂದ್ರದ 2019 ಇಂಪ್ಲಿಮೆಂಟ್ ಮಾಡಿವಿ ಸರ್. ಮೋದಿ ಅವರು 2019 ಜಾರಿ ತಂದಾರ. ನಮಗೆ ಜಗ ಕೊಡು, ರೈತರ ಜಗ ಕೊಡ್ಬೇಕು ಸರ್. ಇದು ಕೇಂದ್ರ ಸರ್ಕಾರದ ಪ್ರೋಗ್ರಾಮು. ಎಸ್ ಸರ್, ಎಸ್ ಸರ್. ಅಲ್ವಾ? ನಿಮ್ದು ಕಾಂಟ್ರಿಬ್ಯೂಷನ್ ಐತಿ, ನಿಮ್ ಕಾಂಟ್ರಿಬ್ಯೂಷನ್ ಐತಿ ಸರ್. ನಮ್ ಕಾಂಟ್ರಿಬ್ಯೂಷನ್ 50%. ಅಭಿನಂದನೆಗಳು ಸರ್, ಅಭಿನಂದನೆಗಳು. ನಿಮ್ ಕೇಂದ್ರ ಸರ್ಕಾರದ 30%. ಹೇಳೋಣ ಸರ್, ಜಾಸ್ತಿ ಮಾಡೋಣ ಅಂತ ಹೇಳೋಣ ಅವರಿಗೆ. ಈಕ್ವಲ್ ಶೇರ್ ಮಾಡೋಣ ಅಂತ ಹೇಳ್ತೀವಿ ಸರ್. ನೀನು ಹೇಳು, ಅವ್ರಿಗೆ ಹೇಳ್ಬೇಕು 80 ಮಾಡ್ರಿ ಅಂತ ಹೇಳ್ಬೇಕು ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಗದಗ್ನ ನಂತರ HK ಪಾಟೀಲ್, ಇದೊಂದು ಹಿಸ್ಟಾರಿಕಲ್ ಆಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆ. ಇದರಿಂದ ರೈತರಿಗೆ, ಪಂಪ್ಸೆಟ್ಗಳಿಗೆ ಬಹಳ ಅನುಕೂಲ ಆಗ್ತದೆ. ಇದು ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 30%. ಕುಸುಮ್ ಬಿ ಬಹಳ ನೀವು ರಾಜ್ಯ ಸರ್ಕಾರದಿಂದ 50% ಕೊಡೋದೇನಿದೆ ಅದು ಬಹಳ ದೊಡ್ಡ ಮೊತ್ತನ ಸರ್. ಕೇಂದ್ರ ಸರ್ಕಾರದವರು 30 ಇದ್ದುದನ್ನು ಏನು ಜಾಸ್ತಿ ಮಾಡಬೇಕು. ಆದ್ರೆ ಅದರ ಜೊತೆಗೆ ಈ ರೈತರ ಭೂಮಿಯನ್ನ ಏನು ನಾವು ಲೀಸ್ ಮೇಲೆ ತಗೊಳ್ತೀವಿ, ಆ ಒಂದು ಲೀಸ್ ಮನಿ ಈಗ 25,000 ಮಾತ್ರ ಇದೆ. ಅದು ಹೆಚ್ಚಾಗೋದಕ್ಕೆ ತಾವು ದಯಮಾಡಿ ಗಮನ ಹರಿಸಬೇಕು ಸರ್. No. This project is Government of India project. We are contributing 50% and the Government of India is contributing 30%. So far as the Kusum B is concerned. Kusum C ನಲ್ಲಿ 1 ಮೆಗಾವ್ಯಾಟ್ಗೆ 1,03,00,000 ರೂಪಾಯಿ ಕೊಡ್ತಾರೆ. ಅವರು ಸಬ್ಸಿಡಿ ಕೊಡ್ತಾರೆ. ಉಳಿದಂತೆಲ್ಲ ಜಾಸ್ತಿ ಮಾಡಿ ಹೇಳ್ತಾರೆ. 25,000 ಕೊಟ್ಬಿಟ್ಟು 3 ವರ್ಷಕ್ಕೆ ಜಾಸ್ತಿ ಆಗ್ತಾರೆ. ಆಮೇಲೆ
ಈಗ 25,000 ಕೊಡ್ತೀವಿ, 3 ವರ್ಷಕ್ಕೆ 5% 25,000 ಕೊಡ್ತಿರಲ್ಲ, ರೈತರಿಗೆ 1 ಎಕರೆಗೆ 25,000 ಕಡಿಮೆ ಆಯ್ತು ಅಂತ ನಂದು ವಿನಂತಿ. ಅದನ್ನ ಜಾಸ್ತಿ ಮಾಡ್ರಿ ಅಂತ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋಣ. ರೈಟ್ ಆಗ್ಬೋದು ಸರ್. ಓಕೆ.